ಪವರ್ಸ್ ಐತಿ. ಎಲ್ಲೆಲ್ಲ ಹಕ್ಕುಪತ್ರ ಕೊಡ್ಬೇಕೆಲ್ಲ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ತೀನಿ. ಯಾರ್ಯಾರಿಗೆ ಮನಿಗಳು ತೆಗೆದು ಹೊಸ ಮನಿಗಳು ಹಾಕಿ ಕೊಡ್ಬೇಕು ಆ ಮನಿಗಳು ಹಾಕುವಂಥ ಕೆಲಸ ಮಾಡಿಕೊಡ್ತೀನಿ. ಯಾರ್ಯಾರಿಗೆ ಈ ಏರಿಯಾ ಸಂಪೂರ್ಣವಾಗಿ ನಾನು ಈಗಾಗಲೇ ಒಂದು ಪ್ಲಾನ್ ಮಾಡ್ಸಕ್ಕೆ ಹೇಳಿದ್ದೀನಿ. ಈಗಾಗಲೇ ಈ ಏರಿಯಾಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. 5 crores 5 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. 5 ಕೋಟಿ ಆಲ್ರೆಡಿ ಆಗ್ತದೆ. 5 ಕೋಟಿ ರೂಪಾಯಿ ನೀವು ಬಂದು ಅಲ್ಲಿ ಲೆಟರ್ ಕೊಟ್ಟಿದ್ದು ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡಿ. ನೀವೇನು ತಂದು ಕೊಟ್ಟಿದ್ರಲ್ಲ ಅದು ನಾನು ಈಗಾಗಲೇ ಅದು 5 ಕೋಟಿ ಹಾಕಿ ಕಳಿಸಿದೆ. ಅದನ್ನು ಸೀರಿಯಸ್ ಆಗಿ ಹೋಗಿ ನಮ್ಮ PA ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಅಧ್ಯಕ್ಷತೆ ಕರ್ಕೊಂಡು ನೀವು ಅವ್ರು ಕೂತ್ಕೊಂಡು ಸರಿ ಮಾಡಿ 5 ಕೋಟಿ ರೂಪಾಯಿ ಕೊಟ್ಟು ಇಡೀ ಏರಿಯಾದ್ದು ಡೆವಲಪ್ಮೆಂಟ್ ಸಂಪೂರ್ಣವಾಗಿ ಮಾಡಿ ನಿಮ್ಮ ಯಾರು ಹಕ್ಕುಪತ್ರ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಶಿವಶಂಕರ್ ಕಾಲನಿ ಭಾಳ ಆರ್ಥಿಕವಾಗಿ ಭಾಳ ಹಿಂದುಳಿದಂಥ ಜನಾಂಗ. ಇಲ್ಲಿ ಅವತ್ತೇ ದುಡಿಮೆ ಮಾಡಿ ಅವತ್ತೇ ಊಟ ಮಾಡುವಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಇದಕ್ಕೆ ವಿಶೇಷ ಕಾಳಜಿ ವಹಿಸುವಂಥ ಕೆಲಸ ಈ ಭಾಗದಲ್ಲಿ ಆಗಿರಲಿಲ್ಲ. ಹಿಂದೆ ಬರೀ ಸಣ್ಣ ಪುಟ್ಟ ರೋಡು ಗಟ್ರು ಅದೆಲ್ಲ ಮಾಡಿದ್ವಿ. ಈಗ ಒಂದು ವೆಲ್ ಪ್ಲ್ಯಾನ್ಡ್ ಮಾಡಿ ಚೆನ್ನಾಗಿ ಈಗಾಗಲೇ ಒಂದು 5 ಕೋಟಿ ರಿಲೀಸ್ ಮಾಡೋಕ್ಕೆ ಹೇಳಿದ್ದೀನಿ. ರೋಡು ಗಟ್ರು ರಸ್ತೆ ಎಲ್ಲ ಮಾಡಿಬಿಟ್ಟು ಮುಂದೆ ಯಾವ್ಯಾವ ಹಕ್ಕುಪತ್ರ ಸಿಕ್ಕಿಲ್ಲ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಇಸ್ಲಾಂ ನೋಡೋಣ, ಇವರೆಲ್ಲರೂ ಒಪ್ಪಿಗೆ ಕೊಟ್ಟರೆ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಹೊಸ ಮನೆಗಳು ಎಲ್ಲೆಲ್ಲಿ ಸಾಧ್ಯ ಆಗ್ತಾವೆ ಹೊಸ ಮನೆಗಳನ್ನು ಮಾಡಲಿಕ್ಕೆ ಕೂಡ ಅದನ್ನು ಪ್ಲಾನ್. ಒಂದು 5 ವರ್ಷ ಹಿಂದ್ಗಡೆ ಅವರು ಪ್ರಹ್ಲಾದ್ ಜೋಶಿ ಅವ್ರ ಜೊತೆಲಿ ಹಕ್ಕುಪತ್ರ ನೀಡ್ತೀನಿ ಅಂತ ಇದು ಕೊಟ್ಟಿದ್ರು ಅಂತ. ಈಗ ಸ್ಲಮ್ ಬೋರ್ಡ್ ಚೇರ್ಮನ್ನು ನಾನೇ ಇರೋದ್ರಿಂದ ನನಗೆ ಎಲ್ಲ ರೀತಿ ಅಧಿಕಾರ ಇದೆ. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಎಲ್ಲನೂ ಕೂಡ ಸ್ಲಮ್ ಡಿಕ್ಲೇರ್ ಎಲ್ಲೆಲ್ಲ ಆಗಿಲ್ಲ ಅಲ್ಲಿ ಸ್ಲಮ್ ಡಿಕ್ಲೇರ್ ಮಾಡಿ ಅವೆಲ್ಲ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿ ಅವ್ರಿಗೆ ಆ ಒಂದು ಮನೆ ಮೇಲೆ ಒಂದು ಅಧಿಕಾರ ಕೊಡುವಂಥದ್ದು. ಅವರು ಆ ಒಂದು ಆ ಮನೆ ಯಜಮಾನ ಆಗಲಿಕ್ಕೆ ಒಂದು ಏನು ಮಾಡಬೇಕು ಅದೆಲ್ಲ ಕೆಲಸ ಮಾಡಿಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಈಗ ನಾವು ನಿಂತಿದ್ದೀವಿ ಶಿವಶಂಕರ್ ಕಾಲನಿಯಲ್ಲಿ. ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಶಾಸಕರು ಒಂದು ಮಾತನ್ನು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ನಮ್ಮ ಇಲ್ಲಿ ಇರುವಂತಹ ಅಧ್ಯಕ್ಷರಿಗೆ ಸಂತೋಷ್ ಪೂಜಾರಿ ಅವರಿಗೆ 5 ಕೋಟಿ ರೂಪಾಯಿ ಅನುದಾನ ಮಾಡ್ತೀನಿ ಅಂತೇಳಿ ಜನರ ಮುಂದೆನೇ ಅವರು ಮಾತು ಕೊಟ್ಟರು. ಆ ಮಾತಿನ ಪ್ರಕಾರ ಇವರು ಏನು ಬೆಂಬಲ ನೀಡ್ತಾರೆ ಜನರಿಗೆ ಅಂತೇಳಿ ಏನು ಸೇವೆಯನ್ನು ಆ ದುಡ್ಡನ್ನು ಹೇಗೆ ಯಾವ ಥರ ಅದನ್ನು ಸೇವೆಯನ್ನು ಮಾಡ್ತಾರೆ ಅಂತೇಳಿ ಸ್ವಲ್ಪ ಅವ್ರ ಜೊತೆ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ, ಗುರು ಹಿರಿಯರಿಗಾಗಿ ಎಲ್ಲರಿಗೂ ನಮಸ್ಕಾರ. 5 ಕೋಟಿ ರೂಪಾಯಿ ಸಾಹೇಬರು ಇಲ್ಲೆಲ್ಲ ಅನ್ನದಾನ ಕೊಡ್ತೇನೆ ಅಂದಾರಲ್ಲ, ಹಾಗೂ ಈ ಏರಿಯಾಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ಇನ್ನೂ ಹೆಚ್ಚಿನದವ್ರಿಗೆ ಮನೆಗಳಾಗಲಿ ಇದು ಮನೆಗಳು ಪಟ್ಟ ಇಲ್ಲ ಅದು ನಾನು ಕೊಡಿಸ್ಬೇಕಂತ ಅದೀನಿ. ಹೆಚ್ಚಿಂದ ನಮ್ಮ ಮನೆಗಳ್ದಾಗ ಒಬ್ಬೊಬ್ರದಾಗ ಒಂದೊಂದು ಮನೆಗೆ 4 ಮಂದಿ ಅದಾರೆ. ಕ್ವಾರ್ಟರ್ಸು ಮಾಡ್ತಾರೆ ಸಾಹೇಬ್ರು ಅದಾರ. ಇದಕ್ಕೆ ಸ್ಲಮ್ ಅದಕ್ಕೆ ಅಧ್ಯಕ್ಷ ಆಗ್ಯಾರ ಸಾಹೇಬ್ರು. ಎಲ್ಲನೂ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಮಾಡಿಕೊಡ್ತಾರೆ ಅಂತೇಳಿ ಭರೋಸೆ ಐತಿ. 5 ಕೋಟಿ ರೂಪಾಯಿ ಏರಿಯಾಕ್ಕೆ ಸ್ಯಾಂಕ್ಷನ್ ಮಾಡ್ಯಾರ. ನಾವು ಎಲ್ಲರೂ ಯುವಕರು ಅದೇವೋ ಒಂದು 100-200 ಮಂದಿ ಅದೇವಲ್ರಿ. ಅದು 5 ಕೋಟಿ ರೂಪಾಯಿದಾಗ ಕಮ್ಮಿ ಬಿದ್ರೆ ನಾವು ಎಲ್ಲರೂ ಕೈಲಿ ಹಾಕಿ ಮತ್ತು ಏರಿಯಾನು ಇಂಪ್ರೂವ್ ಮಾಡ್ತೇವೆ ಅಂತೇಳಿ ಆ ಭರೋಸೆ ನಾವು ಕೊಡ್ತೀವಿ ರೀ. ಸಾಹೇಬ್ರು ನಾವು ಯಾವ ಮಾರ್ಗ್ನಾಗ ನಡೀತಾರಲ್ಲ ಅವ್ರ ಮಾರ್ಗದಾಗ ನಡಿತೇವೆ ಅಂತೇಳಿ ಹೇಳ್ತೀವಿ ರೀ. 2 ಮಾತು ಸಾಹೇಬ್ರು ಒಂದು ಮನೆಯದು ರಿಜಿಸ್ಟ್ರೇಷನ್ ಪತ್ರನೂ ಕೊಡ್ತೀನಿ ಎಲ್ಲ ಕೊಡ್ತೀನಿ ಅಂತ ಹೇಳಿ ಅವ್ರು ಕೊಡ್ತಾರೆ. ಅವ್ರು ಹೇಳಿದ ಮಾತು ಪ್ರಕಾರ ನಡ್ಕೋತಾರ ಅಂತೇಳಿ ಪ್ರಸಾದ್ ಹಬ್ಬ ಅಂತೇಳಿ ಹ್ಯಾಟ್ರಿಕ್ ಹೀರೋ ಅಂತೇಳಿ ಮಾಡ್ಯಾರ ಸರ್. ಎಲ್ಲರೂ ಜನ ಸೇರಿ ಅವ್ರಿಗೆ ಟ್ರಿಬಲ್ ಸ್ಟಾರ್ ಅಂತ ಮಾಡ್ಯಾರ ಸರ್. ಈಗ 3ನೇ ಬಾರಿ ಅವ್ರು MLA. ಯಾಕಂದ್ರೆ ಕೆಲಸ ಮಾಡ್ತಾರಂತೇಳಿ 3ನೇ ಬಾರಿ ಯಾರ್ಸ್ಯಾರ ಅಲ್ಸರ್ ಅವ್ರಿಗೆ. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಂತೆ. ಈ ಏರಿಯಾ ಪೂರ್ತಿ ಟೋಟಲ್ ಸಮಾಜದಾಗೂ ಅಂದಾರ, ಇಲ್ಲಿ ವೇದಿಕೆ ಮೇಲೂ ಅಂದಾರ, ಎಲ್ಲ ಟೋಟಲ್ ಚೇಂಜ್ ಮಾಡ್ತಾರೆ ಅಂತೇಳಿ ಮಾತು ಕೊಟ್ಟಿದ್ದಾರೆ ಸರ್ ನಮಗೆಲ್ಲ ಸಾಹೇಬ್ರು. ಎಲ್ರ ಮುಂದೆ ನಿಮ್ಮ ಮೇಲೆನೆ ಭರೋಸೆ ಇಟ್ಟು ನಿಮ್ಮ ಮೇಲೆ ಬಟ್ ಮಾಡಿ ಹೇಳಿದಾರಲ್ಲ ಸರ್. ಸರ್ ಅದೇ ಸರ್ ಅದೇ ನಿಮ್ಮ ಮೇಲೆ ಬೆಂಬಲ ಇಡ್ತಾರೆ. ನಾಳೆಗೆ ಅವ್ರು ಇದು ಮಾಡಿಲ್ಲ ಅಂದ್ರೆ ನೀವೇ ಅದಕ್ಕೆ ಸರ್ ಅದೇ ಸರ್ 5 ಕೋಟಿ ರೂಪಾಯಿ ಸಾಹೇಬ್ರು ಬಹಿರಂಗವಾಗಿ ಹೇಳಿದಾರಲ್ಲ, ಅದು ಏರಿಯಾ ಸಂಬಂಧ ಕೊಟ್ಟಿದ್ದಾರೆ. ಅದು ಪೂರ್ತಿ ಏರಿಯಾದಾಗ ಸಾಲಿಗಂದ್ರೆ ಮತ್ತೆ ಸಾಹೇಬ್ರಿಗೆ ಹೋಗಿ ಕೇಳ್ತೇವೆ. ಆಗ್ಲಿಕ್ಕಂದ್ರೆ ನಾವು ಕೈಲಿ ಆದ್ರೂ ಹಾಕ್ತೇವೆ ಸರ್. ಸಮಾಜದ ಸಂಬಂಧ ಕೈಲಿ ಆದ್ರೂ ಖರ್ಚು ಮಾಡಿ ಮಾಡಿಸುವಂತ ನಾವು ಮಾಡ್ತೇವೆ ಸರ್. ನಮ್ಮ ಹೆಸರು ಸರ್ ಸಂತೋಷ್ ಪೂಜಾರಿ ಅಂತ ಹೇಳಿ ಸರ್. ತುಂಬಾ ಧನ್ಯವಾದ.